ಮಾಡ್ತೀವಿ. ಮತ್ತೆ ಇದು ನಾವು ಹಳೆ ಕಾಲದಲ್ಲೂ ಕಟ್ಟಿಗೆಯಿಂದ ಮಾಡ್ತಾ ಬಂದಿದ್ದೇವೆ. And this is tabla. This is another instrument of music. This is tabla. It produces sound by ಇದು ಕೂಡ ಫಿಕ್ಷನ್ ಇಂದ ಆಗುತ್ತೆ. The upper surface of the tabla, ಇಲ್ಲಿ ಮೇಲಿನ ಸರ್ಫೇಸ್ ತಬಲದ ಮೇಲಿನ ಮೇಲ್ಭಾಗವನ್ನು ನಾವು ಯಾವಾಗ ಬಡಿತೀವಿ ಅವಾಗ ಅದರ ಸೌಂಡ್ ಬರುತ್ತೆ, ಹಿಂಗೆ ಬರುತ್ತೆ. ಇದನ್ನ ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತೀವಿ. And this is also used in Puranas, Vedas and other cultural programs. ಇದು ತುಂಬಾ ಹಳೆ ಕಾಲದಲ್ಲಿ ಯೂಸ್ ಮಾಡ್ತೀವಿ ಮತ್ತು ಇದನ್ನ ಕಟ್ಟಿಗೆಯಿಂದ ಮಾಡ್ತೀವಿ. ಇದರ ಮೇಲ್ಭಾಗದಾಗ ನಾವು ಯಾವಾಗ ಬಡಿತೀವಿ ಅವಾಗ ಸೌಂಡ್ ಆಗುತ್ತೆ. ಇದನ್ನ ತುಂಬಾ ಮ್ಯೂಸಿಷಿಯನ್ಸ್ ಬಳಸ್ತಾರೆ. ಯಾವ್ದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೆಸ್ತಾರೆ, ಭಜನೆ ಒಳಗೆ ನಡೆಸ್ತಾರೆ, ಅಥವಾ ಯಾವ್ದಾರ ಪುರಾಣ ವೇದಗಳಲ್ಲಿ ಹೇಳೋ ಟೈಮ್ನಾಗ ಬೇರೆ ಬೇರೆ ಶಾಲೆಯಲ್ಲಿ ಬೇರೆ ಬೇರೆ ಮಠಗಳಲ್ಲಿ ಎಲ್ಲ ಕಡೆ ಬಳಸ್ತಾರೆ. And this is veena. This is another musical instrument. This is also used by traditionally, and this is also used in old age. You all know this is used by Devi Saraswati also. What its name? The name of this instrument is veena or sitar. It gives a pleasant sound by the stretching of the rubber or string in the veena. ಇದನ್ನ ನಾವು ವೀಣೆ ಅಂತ ಕರಿತೀವಿ. ಇದು ನಮ್ಮ ತಾಯಿ, ಇದು ದೇವಿ ಸರಸ್ವತಿ ಕೈಲಾಗ ಇರುತ್ತೆ. ಮತ್ತೆ ಇದು ತುಂಬಾ ಹಳೆ ಕಾಲದಿಂದಲೂ ಬಳಸ್ತೀವಿ, ಕಟ್ಟಿಗೆಯಿಂದಲೂ ಮಾಡ್ತೀವಿ. ಮತ್ತೆ ಇದನ್ನ ಮೇಲೆ ಒಂದು ತೆರಳದ ತಂತಿ ಇರುತ್ತೆ, ಅದನ್ನ ಯಾವಾಗ ಅಳ್ಳಾಡಿಸಿದಾಗ ತುಂಬಾ ಮಧುರವಾಗಿ ಸೌಂಡ್ ಬರುತ್ತೆ. ಅದನ್ನ ನಾವು ಜಗ್ಗಿ ಸರಿಯಾಗಿ ಯೂಸ್ ಮಾಡ್ತಿರ್ತೀವಿ. ಮತ್ತೆ ಇದು ಬೇರೆ ಬೇರೆ ನಾನು ಹೇಳ್ದಂಗೆ ಡ್ರಮ್ ಅಂಥವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ದಾಗ ಯೂಸ್ ಮಾಡ್ಕೊತೀವಿ. ಇಷ್ಟನ್ನು ಹೇಳ್ತಾ ನನ್ನ ಈ ಚಿಕ್ಕ ಸಾಹಿತ್ಯ ಪುಸ್ತಕವನ್ನು ಮುಗಿಸುತ್ತೇವೆ. ಧನ್ಯವಾದಗಳು ಎಲ್ಲ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆದರೂ ಕೂಡ ಹೌದು, ಇದಕ್ಕೆ ಯಾಕೆ ಅವರು ವಿಜ್ಞಾನದಲ್ಲಿ ತಂದರು, ವಿಜ್ಞಾನ ವಿಷಯದಲ್ಲಿ ಯಾಕೆ ಇದು ತಂದರು ಅನ್ನೋದು ಬಹಳ ಮುಖ್ಯ. ಈ ನಿಮ್ಗೆಲ್ಲ ಕಣ್ಣಿಗೆ ಬರ್ತಿರ್ತಕ್ಕಂಥ ಇವೆಲ್ಲ ಸಂಗೀತದ ಸಾಮಗ್ರಿಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಇದು ಪುರಾತನ ಕಾಲದಿಂದಲೂ ಕೂಡ ಬಂದಿರತಕ್ಕಂಥ ಒಂದು ಪದ್ಧತಿ. ಆದ್ರೆ ಇಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಯಾಕೆ ಬಂತು ಇದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ಬೇಕು. ಯಾಕೆ ಬಂತು ಅಂದ್ರೆ ಶಬ್ದ ಅಂತಕ್ಕಂಥ ಒಂದು ಆ ಒಂದು ಸೌಂಡ್ ಅಂತಕ್ಕಂಥ ಒಂದು ಇದರಿಂದ ಅದು ಹೇಗೆ ಉತ್ಪಾದನೆ ಆಗುತ್ತೆ, ಹೌ ಟು ಪ್ರೊಡ್ಯೂಸ್ ದ ಸೌಂಡ್ ಇನ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಕ್ಕಂಥ ಆ ಒಂದು ಪ್ರಯೋಗವನ್ನ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಆ ಶಬ್ದದ ಉತ್ಪಾದನೆ ಮತ್ತು ಶಬ್ದದ ಹೇಗೆ ಉತ್ಪಾದನೆ ಆಗುತ್ತದೆ ಅಂತಕ್ಕಂಥದನ್ನ ಈ ವಿಜ್ಞಾನದ ಈ ಒಂದು ಕ್ಷೇತ್ರದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಈ ರೀತಿಯಾಗಿ ಶಬ್ದ ಉತ್ಪಾದನೆ ಆಗುತ್ತದೆ ಅಂತಕ್ಕಂಥದನ್ನ ಅರ್ಜುನ್ ಮತ್ತು ಚರಣ್ ಅವರು ಅದ್ಭುತವಾಗಿ ತಮ್ಮ ವಿವರಣೆಯನ್ನ ತಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ